Hi, hello, Namaste everyone. I am Pramod Gujjar, your science educator from Gujjar Tutorials. In today's class, we are going to study about chapter electricity from physics part of 10th standard. We are going to study the chapter electricity. Then the question arises, what is electricity? What is electricity? The energy produced by the presence or movement of charges is called electricity. What is the energy created by the presence or movement of charges is called as electricity. ಕ್ಲಿಯರ್? ಎಲೆಕ್ಟ್ರಿಸಿಟಿ ಡೆಫಿನಿಷನ್ ಗೊತ್ತಾಯ್ತು? ಎಲ್ಲೋ ಒಂದ್ ಕಡೆ ಕೇಳ್ತಿದ್ದೆ ನಾನು, ವಾಟ್ ಈಸ್ ಎಲೆಕ್ಟ್ರಿಸಿಟಿ ಅಂದ್ರೆ ಸರ್ ಪವರ್ ಸರ್. ವಾಟ್ ಈಸ್ ಪವರ್? ಪವರ್ ಇಸ್ ಕರೆಂಟ್ ಸರ್. ಕರೆಂಟ್ ಅಂದ್ರೇನು? ಮತ್ತೆ ಎಲೆಕ್ಟ್ರಿಸಿಟಿ ಅಂತಾರೆ. ಹಾಗೆಲ್ಲ ಡೆಫಿನಿಷನ್. ಎಲೆಕ್ಟ್ರಿಸಿಟಿ ಅಂದ್ರೇನು? ದ ಎನರ್ಜಿ ಕ್ರಿಯೇಟೆಡ್ ಬೈ ದ ಪ್ರೆಸೆನ್ಸ್ ಆರ್ ಮೂವ್ಮೆಂಟ್ ಆಫ್ ಚಾರ್ಜಸ್ ಇಸ್ ಕಾಲ್ಡ್ ಎಲೆಕ್ಟ್ರಿಸಿಟಿ. ಎಸ್, ನಿಮಗೆ ಕರೆಂಟ್ ಅಂತ ವರ್ಡ್ ಗೊತ್ತಲ್ಲ? ಕರೆಂಟ್ ಇಸ್ ಡಿಫ್ರೆಂಟ್ ಫ್ರಮ್ ಎಲೆಕ್ಟ್ರಿಸಿಟಿ. ನಾವೆಲ್ಲ ಏನ್ ಮಾಡ್ತೀವಿ, ಹಳ್ಳಿ ಸೈಡ್ ನಮ್ಮ ಸಿಟಿಲೆಲ್ಲ ನಾವು ಲೋಕಲ್ ಲ್ಯಾಂಗ್ವೇಜಸ್ ಎಲ್ಲ ಏನಂತೀವಿ, ಕರೆಂಟ್ ಬಂತು ಕರೆಂಟ್ ಹೋಯ್ತು ಅಂತೀವಿ. ಹೌದಾ? ವಾಟ್ ಈಸ್ ಕರೆಂಟ್? ನೀವು ಕೇಳಿರ್ತೀರಿ ಒಂದೊಂದ್ ಕಡೆ ವಾಟರ್ ಕರೆಂಟ್, ವಿಂಡ್ ಕರೆಂಟ್. ಅದೇ ಯಾಕೆ ಈಗ IPL ಸೀಸನ್ ಅಲ್ಲಿ ಕೇಳಿರ್ತೀರಲ್ಲ ಕರೆಂಟ್ ರನ್ ರೇಟ್. ಹೌದಾ? ಕರೆಂಟ್ ರನ್ ರೇಟ್. ಸರ್ ರನ್ ರೇಟ್ ಗೊತ್ತು ನಮಗೆ, ಕರೆಂಟ್ ಅಂದ್ರೆ ಏನು? ಕಾಂಪಿಟೇಟಿವ್ ಸೋದರಿಗೆ ಗೊತ್ತಿರುತ್ತೆ. ಕರೆಂಟ್ ಅಫೇರ್ಸ್ ಈಗಿನ ಅಫೇರ್ಸ್. ಕರೆಂಟ್ ಅಂದ್ರೆ ಏನು? ಮೂವ್ಮೆಂಟ್, ದ ಥಿಂಗ್ಸ್ ವಿಚ್ ಆರ್ ಹ್ಯಾಪನಿಂಗ್, ವಿಚ್ ಆರ್ ಮೂವಿಂಗ್. ಅಂಡರ್ಸ್ಟುಡ್? ವಾಟ್ ಈಸ್ ಕರೆಂಟ್? ಕರೆಂಟ್ ಮೀನ್ಸ್ ಮೂವ್ಮೆಂಟ್. ವಾಟ್ ಈಸ್ ಕರೆಂಟ್ ಎಲೆಕ್ಟ್ರಿಸಿಟಿ then? What is current electricity? Or you can call electric current. What is electric current? Electric current is nothing but the energy possessed by movement of electric charge. ನೀವು ಕೇಳಿರ್ತೀರಿ ವಿಂಡ್ ಕರೆಂಟ್ ಅಂದ್ರೆ ದ ಮೂವ್ಮೆಂಟ್ ಆಫ್ ವಿಂಡ್. ವಾಟರ್ ಕರೆಂಟ್ ಅಂದ್ರೆ ದ ಫೋರ್ಸ್ ಆರ್ ದ ಎನರ್ಜಿ ಕ್ರಿಯೇಟೆಡ್ ಬೈ ವಾಟರ್ ಬೈ ದ ಮೂವ್ಮೆಂಟ್. ಕರೆಂಟ್ ರನ್ ರೇಟ್ ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ಎಷ್ಟು ರನ್ಗಳು ಬರ್ತಾ ಇದಾವೆ ಓವರಿಗೆ, ದಟ್ ಈಸ್ ಕರೆಂಟ್ ರನ್ ರೇಟ್. ಕರೆಂಟ್ ಅಂದ್ರೆ ಏನು? ದ ಮೂವ್ಮೆಂಟ್ ಆಫ್ ಸಮ್ ಮಟೀರಿಯಲ್ ಆರ್ ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ, ದಟ್ ಈಸ್ ಕಾಲ್ಡ್ ಆಸ್ ಕರೆಂಟ್. Then current electricity ಅಂದ್ರೆ ಏನು? The energy possessed by movement of electric charge. Current, electric current ಅಂದ್ರೆ ಏನು? ಕರೆಂಟ್ ಅಂದ್ರೆ ಮೂವ್ಮೆಂಟ್. ಎದ್ರ ಮೂವ್ಮೆಂಟ್? ಎಲೆಕ್ಟ್ರಿಕ್ ಚಾರ್ಜಸ್ ಮೂವ್ಮೆಂಟ್. ಇದನ್ನ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಎಸ್ ಸರ್, ನಾವು ಎಲೆಕ್ಟ್ರಿಸಿಟಿನ ಸ್ಟಡಿ ಮಾಡುವಾಗ ಸರ್ಕ್ಯೂಟ್ ಡಯಾಗ್ರಾಮ್ ಹಾಕ್ತೀವಿ ಸರ್. ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನಾವು ಆರೋ ಮಾರ್ಕ್ ಹಾಕಿರ್ತೀವಿ. ಆರೋ ಮಾರ್ಕ್ ಎಲ್ಲಿಂದ ತೋರಿಸ್ತೀವಿ, ಯಾಕೆ ತೋರಿಸ್ತೀವಿ? ಕೆಲವೊಂದು ಸಿಂಬಲ್ ಗಳನ್ನ ಯೂಸ್ ಮಾಡ್ತೀವಿ ಸರ್. ಯಾಕೆ ಸಿಂಬಲ್ಸ್ ನ ಯೂಸ್ ಮಾಡಬೇಕು? ಒಂದು ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ತೆಗೆದು ಡ್ರಾ ಮಾಡಿದ್ದೀನಿ ಇಲ್ಲಿ. ನೀವು ಈ ಸರ್ಕ್ಯೂಟ್ ಅಲ್ಲಿ ತಿಳ್ಕೋಬೇಕಾಗಿರೋದು ಏನು ಅಂದ್ರೆ, ಈ ಸಿಂಬಲ್ ಲಾರ್ಜ್ ಲೈನ್ಸ್ ಏನ್ ಕಾಣ್ತಾ ಇದಾವಲ್ಲ ನಿಮಗೆ, ವರ್ಟಿಕಲ್ ಲಾರ್ಜ್ ಲೈನ್ಸ್, ದೇ ರಿಪ್ರೆಸೆಂಟ್ ಪಾಸಿಟಿವ್ ಚಾರ್ಜ್. They represent what? Positive charge. The negative small lines of indicate negative. ನಿಮಗೆ ಗೊತ್ತು, ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್. ಬ್ಯಾಟರಿ ಎರಡು ಟರ್ಮಿನಲ್ ಇರ್ತಾವ ಗೊತ್ತಾ? ಹಿಂಗೆ ಲಾಂಗ್ ಲೈನ್ ಉದ್ದಕ್ಕಿತ್ತು ಅಂದ್ರೆ ಪಾಸಿಟಿವ್, ಗಿಡ್ಡಕ್ಕಿತ್ತು ಅಂದ್ರೆ ನೆಗೆಟಿವ್. ಸರ್ ಇದೇನ್ ಸರ್? ಇದಕ್ಕೆ ನಾವು ಆಮೀಟರ್ ಅಂತ ಕರಿತೀವಿ. ಅಂಡ್ ಇದಕ್ಕೆ ಇನ್ನೊಂದು ನಾವು ಕನೆಕ್ಟ್ ಮಾಡ್ತೀವಿ. ಇಲ್ಲ ಕಣ ಇಲ್ಲ ಹಾಕ್ತೀನಿ, ಇಲ್ಲಿ ಬೇಡ. ಇನ್ ಮುಂದೆ ಇನ್ನೊಂದು ಡಿವೈಸ್ ಕನೆಕ್ಟ್ ಮಾಡ್ತೀವಿ, ಆಮೀಟರ್. Ammeter is a device which is used to measure electric current. Ammeter, A for ammeter. ಇದನ್ನ ಡಿಸ್ಕವರ್ ಮಾಡಿದ್ದು ಆಂಡ್ರಿ ಮೇರೆ ಆಂಪಿಯರ್ ಅಂತೇಳಿ. ಅವ್ರು ಡಿಸ್ಕವರ್ ಮಾಡಿದ್ರು. ಸೊ ಅವ್ರ ಹೆಸರನ್ನ ಆ
ಡಿವೈಸ್ ಇಟ್ವಿ, ಯಾವುದು ಆಮೀಟರ್ ಅಂತ. ಆಮೀಟರ್ ಅಂದ್ರೆ ಏನು? ದ ಡಿವೈಸ್ ವಿಚ್ ಈಸ್ ಯೂಸ್ ಟು ಮೆಜರ್ ದ ಎಲೆಕ್ಟ್ರಿಕ್ ಕರೆಂಟ್. ಸರ್ ಆಮೀಟರ್ ಅಷ್ಟೇ ಯೂಸ್ ಮಾಡ್ತೀವ ನಾವು? ಆಮೀಟರ್ ಅಷ್ಟೇ ಅಲ್ಲ, ಇನ್ನೊಂದು ಮಟೀರಿಯಲ್ ಯೂಸ್ ಮಾಡ್ತೀವಿ ನಾವು. ನೀವು ಗ್ಯಾಲ್ವಾನೋಮೀಟರ್ ಅಂತ ಕೇಳಿರ್ತೀರಿ, ಗ್ಯಾಲ್ವಾನೋಮೀಟರ್. ಇಟ್ ಈಸ್ ಆಲ್ಸೋ ಯೂಸ್ ಟು ಮೆಜರ್ ದ ಎಲೆಕ್ಟ್ರಿಕ್ ಕರೆಂಟ್. ಸರ್ ವಾಟ್ ಇಸ್ ದಿಸ್ ಸರ್? ವಿ ಅಂತ ಬಂದಿದ್ದೀರಿ. ವಿ ಈಸ್ ನಥಿಂಗ್ ಬಟ್ ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಸದ್ಯಕ್ಕೆ ಯಾವಾಗ ಹೆಂಗ್ ಕನೆಕ್ಟ್ ಮಾಡ್ತೀವಿ ಅಂತ ಆಮೇಲೆ ಹೇಳ್ತೀನಿ, ಸದ್ಯಕ್ಕೆ ನಿಮಗೆ ಕನೆಕ್ಷನ್ಸ್ ಗೊತ್ತಾಗ್ಲಿ. ಇದು ಏನ್ ಸರ್? ಇದೇನೋ ಒಂದು ರೌಂಡ್ ಬರ್ದಿದ್ದೀರಲ್ಲ ಅಂತ, ಇದನ್ನ ನಾವು ಎಲೆಕ್ಟ್ರಿಕ್ ಬಲ್ಬ್ ಅಂತ ಕರಿತೀವಿ. ಇವಾಗ ನೀವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಸರ್ ನಾವು ಎಲೆಕ್ಟ್ರಿಕ್ ಚಾರ್ಜ್ ನೋಡಿದಾಗ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ನೋಡಿದಾಗ ನಾವಲ್ಲಿ ಆರೋ ಮಾರ್ಕ್ ಗಳನ್ನ ನೋಡ್ತೀವಿ ಸರ್. ಯಾವ ಆರೋ ಮಾರ್ಕ್ ಎಲ್ಲಿಂದ ಹಾಕ್ಬೇಕು, ಯಾವ ಆರೋ ಮಾರ್ಕ್ ಯಾವ ಕಡೆಯಿಂದ ಬರ್ಬೇಕು, ಇದು ಕ್ವಶನ್ ಬಂದಿರುತ್ತೆ ನಿಮ್ಗೆ, ಹೌದಾ? ನಾವು ಆರೋ ಮಾರ್ಕ್ ಯಾವಾಗ ಪಾಸಿಟಿವ್ ಟರ್ಮಿನಲ್ ಇಂದ ಹೋಗ್ತಿರೋ ತರ ತೋರಿಸ್ತೀವಿ. ಸರ್ ಯಾಕೆ ಸರ್ ಪಾಸಿಟಿವ್ ಇಂತ್ರನೇ ತೋರಿಸ್ಬೇಕು? ಆದ್ರೆ ಇನ್ನೊಂದು ಕತಿ ಐತಿ. ಏನ್ ಕತಿ ಅಂದ್ರ, ಆಕ್ಚುಲಿ ಏನಾಗುತ್ತೆ, ಪಾಸಿಟಿವ್ ಇಂತ್ರ ಬರೋದಿಲ್ಲ. ಇದು ಬರೋದೆಲ್ಲಿಂದ್ರ ನೆಗೆಟಿವ್ ಇಂದ್ರ ಟುವರ್ಡ್ಸ್ ಪಾಸಿಟಿವ್ ಫ್ಲೋ ಆಗುತ್ತೆ ಎಲೆಕ್ಟ್ರಿಕ್ ಚಾರ್ಜ್. ನಿಮಗೆ ಗೊತ್ತು ಎಲೆಕ್ಟ್ರಾನ್ಸ್ ಅಂದ್ರೆ ನೆಗೆಟಿವ್, ಗೊತ್ತಾ? ಚಾರ್ಜ್ ಪ್ರೊಸೆಸ್ಡ್ ಬೈ ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ವಿ. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಎಲ್ಲಿಂದ ಮೂವ್ ಆಗ್ಬೇಕು? ನೆಗೆಟಿವ್ ಟರ್ಮಿನಲ್ ಇಂತ್ರ ಮೂವ್ ಆಗ್ಬೇಕು. ಆದ್ರೆ ನಾವಿಲ್ಲಿ ಏನ್ ತೋರಿಸ್ತಾ ಇದೀವಿ? ಪಾಸಿಟಿವ್ ಇಂತ್ರ ಮೂವ್ ಆಗ್ತಿದೆ ಅಂತ ತೋರಿಸ್ತಿದೀವಿ. ಹೀಗೆ ಸರ್ ಕೆಲವೊಂದ್ಸಲ ನಾವು ರಾಂಗ್ ಮಾಡಿದ್ರೆ ಮಾರ್ಕ್ಸ್ ಬರೋದು, ಕರೆಕ್ಟ್ ಬರೆದ್ರೆ ಮಾರ್ಕ್ಸ್ ಬರಲ್ಲ. ಇಲ್ಲೇನು ನಿಮಗ್ ಗೊತ್ತು, ಎಲೆಕ್ಟ್ರಿಸಿಟಿ ಈಸ್ ಜನರೇಟೆಡ್ ಫ್ರಮ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ, ಸ್ಟಿಲ್ ಯು ಹ್ಯಾವ್ ಟು ಮೆನ್ಷನ್ ದಟ್ ಎಲೆಕ್ಟ್ರಿಸಿಟಿ ಈಸ್ ಫ್ಲೋಯಿಂಗ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಹಿಂಗ್ಯಾಕ್ ಸರ್? ಯಾಕೆ ಅಂದ್ರೆ ಫಸ್ಟ್ ಟೈಮ್ ಎಲೆಕ್ಟ್ರಿಸಿಟಿ ಡಿಸ್ಕವರ್ ಆದಾಗ ಅಲ್ಲಿ ಪಾಸಿಟಿವ್ ಟರ್ಮಿನಲ್ ನೆಗೆಟಿವ್ ಟರ್ಮಿನಲ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ನೆಗೆಟಿವ್ ಟರ್ಮಿನಲ್ ಅನ್ನೋದು ಯಾರಿಗೂ ಐಡಿಯಾನೇ ಇರಲಿಲ್ಲ. ಅವ್ರು ಚಾರ್ಜ್ ಅಂದ್ರೆ ಪಾಸಿಟಿವ್ ಅಂತ ತಿಳ್ಕೊಂಡಿದ್ರು. ಸೊ ಅವ್ರು ಏನ್ ಹೇಳಿದ್ರು, ಎಲೆಕ್ಟ್ರಿಸಿಟಿ ಈಸ್ ಒರಿಜಿನೇಟಿಂಗ್ ಫ್ರಮ್ ಪಾಸಿಟಿವ್ ಅಂತ ಹೇಳಿದ್ರು. ಆದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡೋ ಸಲುವಾಗಿ ನಾವು ಅದನ್ನೇ ಕಂಟಿನ್ಯೂ ಮಾಡಿದ್ವಿ. ಆದ್ರೆ ನಿಮ್ ತಲೆಯಲ್ಲಿ ಒಂದಿರ್ಲಿ, ಏನಿರ್ಲಿ, ಎಲೆಕ್ಟ್ರಿಸಿಟಿ ನಾವು ತೋರಿಸ್ಬೇಕಾಗಿರೋದು ಪಾಸಿಟಿವ್ ಇಂತ್ರ, ಆದ್ರೆ ಇಟ್ ಫ್ಲೋಸ್ ಫ್ರಮ್ ನೆಗೆಟಿವ್ ಸೈಡ್. ನಿಮ್ಗೆ ಗೊತ್ತು, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ನೆಗೆಟಿವ್ ಇಂತ್ರ ಪಾಸಿಟಿವ್ ಸೈಡ್ ಬರಬೇಕು, ನೆಗೆಟಿವ್ ಇಂತ್ರ ಪಾಸಿಟಿವ್ ಸೈಡ್ ಬರಬೇಕು ಎಲೆಕ್ಟ್ರಿಕ್ ಚಾರ್ಜ್. ಆದ್ರೆ ನಾವು ಪಾಸಿಟಿವ್ ಇಂತ್ರ ನೆಗೆಟಿವ್ ಕಡೆ ತೋರಿಸ್ತೀವಿ. ಇಲ್ಲಿ ಅದನ್ನ ನಾವು ಕರಿತೀವಿ ಕನ್ವೆನ್ಷನಲ್ ಮೆಥಡ್ ಅಂತ. ಕನ್ವೆನ್ಷನಲ್ ಅಂದ್ರೆ ಏನು? ಈ ತರ ಇದ್ದಿದ್ದಾರಿನ ನಾವು ಈ ತರ ತೋರಿಸ್ತೀವಿ, ಉಲ್ಟಾ ತೋರಿಸ್ತೀವಿ, ಅಷ್ಟೇ, ಸಿಂಪಲ್. ಮತ್ತೆ ಆ ವರ್ಡ್ ನೋಡಿ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಆಮೀಟರ್ ಇಸ್ ಅ ಡಿವೈಸ್ ವಿಚ್ ಈಸ್ ಯೂಸ್ ಟು ಮೆಜರ್ ಎಲೆಕ್ಟ್ರಿಕ್ ಕರೆಂಟ್. ಕ್ಲಿಯರಾ? ಎಸ್. ನೆಕ್ಸ್ಟ್, ಈ ಆಮೀಟರ್ದು ಒಂದು ವಿಷಯ ಐತಿ. ಇದನ್ನ ಹೆಂಗ್ ಕನೆಕ್ಟ್ ಮಾಡ್ಬೇಕು ನಾವು? ಇಟ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಆಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಸ್ಟೇಟ್ ಸಿಲೆಬಸ್ ಅಲ್ಲಿ ಬಹಳ ಕ್ವಶನ್ ಕೇಳ್ತಾರೆ, ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ನೋಡ್ಕೊಳ್ರಿ. ಆಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಸರ್ ಡೆಫಿನಿಷನ್ ಹೇಳಿದ್ರಿ, ನಾವೇನಾದ್ರೂ ಇದ್ರದ್ದು ಇಕ್ವೇಶನ್ ಏನಾದ್ರೂ ಇದಾವ? ಎಸ್, ಇದಕ್ಕೊಂದು ಇಕ್ವೇಶನ್ ಇದೆ. ಆ ಇಕ್ವೇಶನ್ ಏನಂದ್ರೆ I is equal to Q by T. I ಅಂದ್ರೆ ಏನು? ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಹೆಂಗ್ ಡೆಫಿನಿಷನ್ ಏನು ಅಂದ್ರೆ, ನೀವು ಹೇಳಿದ್ರೆ ಮೂವ್ಮೆಂಟ್ ಆಫ್ ಚಾರ್ಜ್ ಇನ್ ಗಿವನ್ ಟೈಮ್. Q ಅಂದ್ರೆ ಏನು? ಚಾರ್ಜ್. T ಅಂದ್ರೆ ಟೈಮು. ಎಲೆಕ್ಟ್ರಿಕ್ ಕರೆಂಟ್ I ಅಂದ್ರೆ ಏನು? ಮೂವ್ಮೆಂಟ್ ಆಫ್ ಚಾರ್ಜ್. ಇಲ್ಲಿ ಬರ್ದಿರ್ತಾನೆ, ಎನರ್ಜಿ ಪಾಸೆಸ್ಡ್ ಬೈ ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ I is equal to QT. ನೀವು ನೆನ್ಪಿಟ್ಕೊಳ್ರಿ, ಹಾಯ್ QT ಅಂತೇಳಿ. high QT. I is equal to Q by T. Q ಅಂದ್ರೆ ಚಾರ್ಜ್ in T. Movement of charge in given time T is called as electric current. Clear? ಇದೇ ಈಕ್ವೇಶನ್ ನ ನಾವು ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಕನ್ವರ್ಟ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. I ಕೊಟ್ಟು Q by T ಕೊಟ್ಟಿರ್ತಾನೆ ವ್ಯಾಲ್ಯೂ. I ಫೈಂಡ್ ಔಟ್ ಮಾಡಕ್ ಕೇಳಿದಾಗ ನೀವು I is equal to Q by T ಮಾಡ್ತೀರಿ. ಅದೇ Q ವ್ಯಾಲ್ಯೂನ ಕೇಳಿದಾಗ ಏನ್ ಮಾಡ್ತೀರಿ ನೀವು? ಇದನ್ನ ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ. ಸೊ Q is equal to I into T. ಈ ತರ ಕನ್ವರ್ಷನ್ಸ್ ನೆನ್ಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್. ಕನ್ವರ್ಷನ್ ಇಕ್ವೇಶನ್ ಇಂತ್ರ ನಿಮಗೆ ಫಾರ್ಮುಲಾ ಬರಕ್ ಬರ್ಬೇಕು, ಡೆಫಿನಿಷನ್ ಬರಕ್ ಬರ್ಬೇಕು. ಈಕ್ವೇಶನ್ ಇಂತ್ರ ಏನು? ಎನರ್ಜಿ ಪಾಸೆಸ್ಡ್ ಬೈ ದ ಮೂವ್ಮೆಂಟ್. ಎಷ್ಟು ಎನರ್ಜಿ ಮೂವ್ಮೆಂಟ್ ಆಯ್ತು, ಯಾವ ಟೈಮಲ್ಲಿ, ಎಷ್ಟು ಟೈಮಲ್ಲಿ, ಅದು ಎಲೆಕ್ಟ್ರಿಕ್ ಕರೆಂಟ್. ದಿಸ್ ಈಸ್ ಅಬೌಟ್
ammeter and current we will discuss about potential difference in the next class. Thank you.